ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಾವು ಎಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆಯನ್ನು ಮಾಡ್ತೀವಿ, ಅಷ್ಟೇ ಭಕ್ತಿಯ ಶ್ರದ್ಧೆಯಿಂದ ಪೂಜೆ ಬಾಲಗಂಗಾಧರ ಮಹಾತ್ಮ ಸ್ವಾಮಿಗಳನ್ನ ನೆನಪು ಮಾಡ್ಕೊಳ್ಳೋದು ಸಹ ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳಿ ಆದಿಚುಂಚನಗಿರಿ ಮಠಕ್ಕೆ ಪೂಜ್ಯರು 72ನೇ ಪೀಠಾಧಿಪತಿ. ನಾವು 71 ಜನದಲ್ಲಿ ಯಾರಾದ್ರೂ ನಿಮ್ಗೆ ಎಷ್ಟು ಜನ ನೆನಪಿದ್ದಾರೆ? ಮೊದಲಿದ್ದಂತ 71 ಜನರನ್ನ ನಾವು ಎಷ್ಟಾದ್ರು ನೆನ್ಕೊಳಕ್ಕೆ ನಮ್ಗೆ ನೆನಪಿದ್ಯಾ? ಯಾಕಂದ್ರೆ ಮಠದ ಇತಿಹಾಸದಲ್ಲಿ ಮತ್ತೆ ಧಾರ್ಮಿಕ ಜಗತ್ತಿನ ಇತಿಹಾಸದಲ್ಲಿ ತನ್ನದೇ ಆದಂತ ಪಡಿಯಚ್ಚನ್ನ ಮೂಡಿಸಿ ಹೆಜ್ಜೆಗರ್ತನ ಮೂಡಿಸಿದಂಥವರು ಬಾಲಗಂಗಾಧರನಾಥ ಮಹಾಸ್ವಾಮಿಗಳು. ಆ ಕಾರಣಕ್ಕೋಸ್ಕರ ಅವರನ್ನ ಇವತ್ತು ನಾವು ನೆನೀತೇವೆ. ಆದಿಚುಂಚನಗಿರಿಯನ್ನ ಚಿನ್ನದ ಗಿರಿಯಾಗಿ ಪರಿವರ್ತನೆ ಮಾಡಿದ್ರು ಅಂತೇಳಿ ಅಲ್ವಾ? ಆದರೆ ಪರಮ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವ್ರನ್ನು ಕೂಡ ನಾವು ಯಾವಾಗಲೂ ಸ್ಮರಣೆ ಮಾಡ್ತೇವೆ. ಅವ್ರ ಕಾಲದಲ್ಲಿ ನಮ್ಮ ಮಠ ಅತ್ಯಂತ ಶ್ರೇಷ್ಠವಾದ ಉನ್ನತ ಸ್ಥಾನಕ್ಕೆ ಹೋಗಿ ಸಮಾಜಮುಖಿಯಾಗಿ ಎಲ್ಲ ಸಮಾಜವರನ್ನ ಗೌರವಿಸಿ ಒಂದು ಶೈಕ್ಷಣಿಕ ಇರ್ಬೋದು, ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು, ರಾಜಕೀಯ ಕ್ಷೇತ್ರದಲ್ಲಿರ್ಬೋದು ಬಾಲಗಂಗಾಧರನಾಥ ಸ್ವಾಮೀಜಿಯವರು ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿಯಾಗಿದ್ದರು. ಇವತ್ತು ನಾವು ತುಮಕೂರು ಜಿಲ್ಲೆಯ ಎಲ್ಲ ಒಕ್ಕಲಿಗ ಮುಖಂಡರು ಕೂಡ ಇಲ್ಲೆಲ್ಲರೂ ಕೂಡ ಸೇರಿ ಸ್ವಾಮೀಜಿಯವರ ಒಂದು ಪುಣ್ಯ ಸ್ಮರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಪೂಜ್ಯ ಜಗದ್ಗುರು ಇಡೀ ವಿಶ್ವಕ್ಕೆ ಸಂತರನ್ನ ಪರಿಚಯಿಸಿದಂಥ ಪದ್ಮಭೂಷಣ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳು ವೈರವೈಕ್ಯವಾಗಿ ಇಂದಿಗೆ 12 ವರ್ಷ ಆಗಿದೆ. ಹಾಗಾಗಿ ಅವರ ಪುಣ್ಯಸ್ಮರಣ ಕಾರ್ಯಕ್ರಮವನ್ನು ಒಕ್ಕಲಿಗರ ಒಕ್ಕೂಟ ಹಾಗೂ ಸಮಾಜದ ವಿವಿಧ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ, ಎಲ್ಲ ಬ್ಯಾಂಕುಗಳ ಸಂಯುಕ್ತ ಆಶ್ರಯದಲ್ಲಿ ಇಂದು ಆಚರಿಸಲಾಯಿತು. BJ ವೃತ್ತ ಎಂಬ ತುಮಕೂರಿನ ಹೃದಯ ಭಾಗದಲ್ಲಿರುವಂಥ ಈ ವೃತ್ತಕ್ಕೆ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳ ಹೆಸರನ್ನಿಟ್ಟೈತೆ. ಈ ವೃತ್ತಕ್ಕೆ ಹೆಸರಿಟ್ಟಿರೋದಕ್ಕೆ ಒಂದು ಪುಣ್ಯ ಅಂತ ಭಾವಿಸ್ಬೋದು. ಶ್ರೀ ಬಾಲಗಂಗಾಧರ ಸ್ವಾಮೀಜಿ ಒಕ್ಕಲಿಗ ಸಮುದಾಯಕ್ಕೆ, ಕೇವಲ ಒಕ್ಕಲಿಗ ಸಮುದಾಯಕ್ಕೆ ಅಲ್ಲ, ಎಲ್ಲ ವರ್ಗಗಳಿಗೂ ಸಹ ಒಂದು ಬೆಳಕನ್ನು ತೋರಿಸಿದಂಥ ಸ್ವಾಮೀಜಿಯವರ ಸಂಸ್ಮರಣಾ ದಿನವನ್ನು ಇವತ್ತು ಆಚರಿಸ್ತಾ ಇದ್ದೀವಿ. ಸ್ವಾಮೀಜಿಯವರ ಬಗ್ಗೆ ಪ್ರೊಫೆಸರ್ ರಾಜಗೋಪಾಲ್ ಅವರು ಒಂದು ಸಂತ ಕವನವನ್ನು ಬರೆದಿದ್ರು, ನಾವೆಲ್ಲ ಕೆಲವು ಓದಿರ್ಬೋದು. ದುಡಿಮೆಯ ದೀಕ್ಷೆ ಹೊತ್ತ ಧರ್ಮರೂಪ ಗುರುವೇ, ಕತ್ತಲೆಯ ಬಾಳೆಗಿಂದು ದಾರಿದೀಪ. ಈ ಕೇವಲ 2 ಲೈನ್ಗಳಿಂದ ಸ್ವಾಮೀಜಿಯವರ ಮಹಿಮೆ, ಅವರ ಮಾಡಿದಂಥ ಸಾಧನೆ ಎಲ್ಲವನ್ನೂ ಸಹ ನಾವು ಇಲ್ಲಿ ಅರಿಬಹುದು. ಅವರ ದುಡಿಮೆ ಅಂದರೆ ಅವರ ದುಡಿಮೆ ಸ್ವಂತಕ್ಕಲ್ಲ, ಸಮಾಜಕ್ಕೆ, ಎಲ್ಲ ವರ್ಗದ ಸಮಾಜಕ್ಕೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ಕರೆದೊಯ್ತಕ್ಕಂಥ ಒಂದು ಅವರಕ್ಕೋಸ್ಕರ, ಮತ್ತು ಅವಿವೇಕದಿಂದ ವಿವೇಕದ ಕಡೆಗೆ, ಮತ್ತು ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಒಂದು ಕರೆದೊಯ್ತಕ್ಕಂಥ ಒಂದು ದುಡಿಮೆಯನ್ನು ಅವರೆಲ್ಲ ಮಾಡಿ ಇವತ್ತು ಸಮಾಜದ ಸುಧಾರಣೆಗೆ ಇಷ್ಟು ಮಟ್ಟಿಗೆ ಸುಧಾರಣೆ ಆಗಿದೆ ಅಂದರೆ ಅವರು ನಮಗೆ ದೊಡ್ಡ ಮಹಾ ಕಾರಣ ಅಂತಕ್ಕಂಥದ್ದೊಂದು ಇಲ್ಲಿ ಸ್ಮರಿಸಬಹುದಾಗಿದೆ.